ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ವ್ಲಾಗ್ಸ್ ಇನ್ ಕನ್ನಡ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಒಂದು 6 o'clock ಆಗಿತ್ತು ಅನ್ಸುತ್ತೆ. ಊರಿಗೆ ಓಡ್ತಾ ಇದ್ದೆ. ಪಾಪು ನಾನು ಇಬ್ಬರು ಊರಿಗೆ ಹೋಗ್ತಾ ಇದ್ವಿ. ಊರಲ್ಲಿ ಬಂದು ನಮ್ಮ ಮನೆಗೆ ವಾಸ್ಕಲ್ ಪೂಜೆ ಮಾಡ್ತಿದ್ದಾರೆ, ವಸ್ತು ನಿಲ್ಲಿಸ್ತಿದ್ದಾರೆ, ಮತ್ತೆ ಮೋಡ್ ಕೂಡ ಇದೆ. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ದೊಡ್ಡವನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ಅವ್ನಿಗೆ ಅಂಗನವಾಡಿ ಮಿಸ್ ಬೇಡ ಅಂತ ಹೇಳ್ಬಿಟ್ಟು ಅವನ ಮನೇಲಿ ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನ ಚಿಕ್ಕ ಮಗುನ ಮಾತ್ರ ಕರ್ಕೊಂಡು ಬಸ್ಸಲ್ಲಿ ಹೋಗ್ಬೇಕು. ಅದು ತುಂಬಾ ಸ್ವಲ್ಪ ರಿಸ್ಕ್ ಅಂತಾನೆ ಹೇಳ್ಬೋದು. ರಿಸ್ಕ್ ಆಯ್ತು ಅಂತಾನೆ ಹೇಳ್ಬೋದು. ಆಯ್ತು, ಹೋಗೋಣ ಸುಮ್ಮನೆ ಮುಂದೆ ಬೇಡ. ಪಪ್ಪು ಇಲ್ಲಿ ರೆಡಿ ಆಗ್ಬಿಟ್ಟು ನೀಟಾಗಿ ಅಂಗನವಾಡಿಗೆ ಹೋಗ್ಬೇಕು. ಆಯ್ತಾ? ನಾಳೆಯಿಂದ, ಇವತ್ತಲ್ಲ ಬಂಗಾರ, ಇವತ್ತು ರಜಾ. ಹಾಂ, ನಾಳೆಯಿಂದ ಹೋಗ್ಬೇಕು. ಈ ಗೋಳಿಕಬಾರ್ದು ಯಾರನ್ನೂ, ಆಯ್ತಾ? ಹಾಂ, ಯವ್ವ ಏನು ಇಷ್ಟೊಂದು ಮದ್ದೂರಾಮನ ಕೃಪೆ. ಮದ್ದೂರು ಮೈಸೂರು ಕಂಟ್ರಿ. ಬೇಡ ಬತ್ತು ಸುಮ್ಮನೆ. ಎಸ್ ಗೈಸ್, ಬಸ್ ಹತ್ತು ಕುತ್ಕೊಂಡ್ವಿ. ಬಟ್ ಸೀಟ್ ಇರಲಿಲ್ಲ. ಕಂಡಕ್ಟರ್ ಪಾಪ ಸೀಟ್ ಬಿಟ್ಟು ಕೊಟ್ಟರು. ನನಗೆ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಮಗುನ ಇಟ್ಕೊಂಡು ನಾವು ಸೀಟ್ ಇಲ್ಲದೆ ನಿಂತ್ಕೊಂಡು ಹೋಗ್ತೀವಿ, ಟ್ರಾವೆಲ್ ಮಾಡ್ತೀವಿ ಅಂದರೆ ಅದು ಆಗದೆ ಇರೋ ಕಷ್ಟ. ಪಾಪು ನಿದ್ದೆ ಮಾಡ್ತಾಯಿದ್ದಾನೆ. ಈ ಕಡೆಯಿಂದ ಹೋಗಬೇಕಾದ್ರೆ ಒಂದು ಆಕ್ಸಿಡೆಂಟ್ ಕೂಡ ನೋಡಿದ್ವಿ. 2 ಕಾರು ಡಿಕ್ಕಿ ಹೊಡ್ಕೊಂಡು ಆಕ್ಸಿಡೆಂಟ್ ಆಗಿತ್ತು. ಕಂಡಕ್ಟರ್ ನನ್ನೇ ನೋಡ್ತಿದ್ದಾರೆ. ಇದು ಬಂದು ಕೊಳ್ಳೇಗಾಲ ಬಂದು ತಲುಪಿದೆ. ನಾನು ಇಲ್ಲಿಗೆ ಬಂದಾಗ ಎಷ್ಟು ಮೆಮೊರೀಸ್ ಇದೆ ಅಂತಂದರೆ, ನನಗೆ ತುಂಬಾ ಮೆಮೊರೀಸ್ ಇದೆ ಇಲ್ಲಿ. ಯಾಕಂತಂದರೆ ನಾವು ಬೇಸಿಗೆ ರಜೆಗೆ ಇಲ್ಲೇ ಬರ್ತಾ ಇದ್ದಿದ್ದಲ್ವ, ಅದಕ್ಕೋಸ್ಕರ ನೋಡಿದೆ. ಎಸ್ ಗೈಸ್, ಬಂದ್ವಿ ಈಗ ಊರಿಗೆ. ನಮ್ಮ ಚೈತ್ರ ಬಂದಿಲ್ಲ, ನನ್ನ ತಂಗಿ. ಫ್ರಾಂಕ್ ಮಾಡಿದೆ ಅವಳಿಗೆ. ಈಗ ಶಾಕ್ ಆಗೋದ್ಲು. ನಾನು ದೊಡ್ಡ ಮಗನ ಕರ್ಕೊಂಬಂದಿದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಈಗ ಈ ಬಸ್ಸಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳಿದೆ. ಫುಲ್ ಸಾಕಾಗೋದ್ಲು ಅವಳು. ಸಾಕಾಗೋಗುತ್ತೆ ಮಕ್ಳನ್ನ ಕರ್ಕೊಬರೋಷ್ಟೊತ್ತಿಗೆ. ಯಪ್ಪ, ಬಸ್ ಬೇರೆ ರಶ್ಶು, ಕಂಡಕ್ಟ್ರ್ ಬೇರೆ ಸೀಟು. ಅವ್ನ ಸೀಟಲ್ಲಿ ಕೂತ್ಕೊಬಿಟ್ಟಿದ್ದೆ. ಎದೊಳ್ದೆ ಬಿಡ್ತೀನಿ ಅಂತ ಅಂದ್ಬಿಟ್ಟು, ಬೇಡ ಕೂತ್ಕೊಮ್ಮ ಅಂತ ಅಂದ. ಅವಯ್ಯಪ್ಪ ಪಾಲಿಂದ ನಿಂತ್ಕೊಬಂದ. ಅಲ್ಲಿ ಡಾಗಿ ನೋಡಿ, ಡಾಗಿ ಏನೆಲ್ಲ ರೆಡಿ ಮಾಡಿದ್ರಾ? ನಾನು ಇಲ್ಲಿ ಎತ್ಕೊಂಡಿದ್ದೀನಿ ತಾನೆ. ಇಲ್ಲಿ ನೋಡಿ ಚಿಕ್ಕಿ, ನಾನು ರೆಡಿ ಮಾಡಿದೇನ್ರಿ. ರೆಡಿ ಮಾಡಿದ್ರೆ ಮಾಡ್ತಿದ್ದಾರೆ ಈಗ. ಯಾರು ಬಂದಿಲ್ಲ ಇನ್ನು. ಸರಿ, ಮನೆಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಗೈಸ್, ಅದು ನಮ್ಮ ಮನೆ. ರೋಜಕ್ಕೆ ಬಂದಿದ್ದೀನಿ ಅಂತ ಬೆಳಗ್ಗಿಂದ ಕಾಣಿಸ್ತಿಲ್ಲ. ಹಾಂ, ಅದು ನಮ್ಮ ಮನೆ. ಅಲ್ಲಿ ನಿಂತಿರೋನು ಅಮೂಲ್ ಬೇಬಿ. ಚಿಕ್ಕಿ ಇಲ್ಲಿ, ನಾನು ಚಿಕ್ಕಿ ಚಿಕ್ಕಿ ಕಣಪ್ಪ ನನ್ನ ಮಗ. ಯಾರು ಇವರು ಅಂತ ನೋಡ್ತಾ ಇದ್ದಾನೆ. ಎಷ್ಟು ಚಿಕ್ಕ ಹುಡುಗರೆಲ್ಲ ಬೈ ಕೊಡಿಸ್ತಾರೆ. ಕಾಲು ಎಟಕ್ಸ್ತಾ ಇದ್ರು. ಓ ನನ್ನ ಬಂಗಾರಿ. ಓಹ್, ಇದ್ರಲ್ಲಿ ಕೂತ್ಕೊಂಡು ಆಟ ಆಡ್ತಾವಳೆ. ಅವಳು ಏನು ಗೊತ್ತಾ, ನಂಗೆ ದೊಡ್ಡ ತಮ್ಮ ಪಾಪನು ಬೇಕು, ಅವನು ಕರ್ಸು ಅಂತ ಅಲ್ಲೇ ಬಸ್ಸಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ನಲ್ಲ ಅವನ್ನ. ನೋಡು, ಅಣ್ಣ ಇದ್ದಾನೆ, ಅಕ್ಕ ಇದ್ದಾಳೆ. ಓಹೋ, ಅಮೂಲ್ ಬೇಬಿ, ಅಮೂಲ್ ಬೇಬಿ. ಇವನು ನಮ್ಮ ಅಣ್ಣ ಅಮೂಲ್ ಬೇಬಿ. ಯಾಕಪ್ಪ ನಾನು ನೋಡಿದ್ರೆ ಬರೋದಿಲ್ಲ ಅವನು. ಯಾಕೆ ಯಾರನ್ನ ಕಂಡಿಡ್ತಿಲ್ಲ ಅವನು. ಏನು ಹಿಂಗವನೆಲ್ಲ ನೋಡ್ತಾವನೆ. ಹೋಯ್ತಾಳಲ್ಲ, ಯಾರು ಇವಳು ಅಂತ ನೋಡಿದ್ರೆ ಆಮೇಲೆ ಫೋನ್ ಮಾಡಿದೆ. ಹೋಯ್ತಾವಳೆ ಗಾಳಿ ಕಡೆ ಹಿಂಗೆ ಅಂದ್ರೆ ನೀನು ಬಂದಿದ್ದೀನಿ ಅಂದ್ಯಲ್ಲ, ಅದಕ್ಕೆ ಬೇಗ ಹೋಗೋಣ ಅಂತ ಹೋಗ್ತಿದ್ದೆ. ಬರಸ್ನ ಇಟ್ಟಿಲ್ಲ ಅವರು. ಮಾಮೂಲಿ ಏನಾದರೂ ಇಟ್ಕೊಳ್ಳಿ ಬಿಡು, ನಮಗೇನು. ಗೈಸ್, ಹೊಟ್ಟೆ ಹಸಿತಿದೆ, ಅದಕ್ಕೆ ಹೋಟ್ಲಿಗೆ ಹೋಗ್ತಾಯಿದ್ದೀವಿ. ನಾನು ನನ್ನ ತಂಗಿ ಇಬ್ಬರು ನಾಷ್ಟ ಮಾಡ್ಕೊಂಬಿಡೋಣ ಫಸ್ಟು ಅಂತ. ಈಗ ಹೋಗಿ ತಿನ್ಕೊಂಡು ಪಾಪುಗೂ ತಗೊಂಡು ಹೋಗಬೇಕು. ಅವ್ನಿಗೂ ಏನಾದ್ರು ತಿನ್ನಿಸ್ಬೇಕು. ಈಗ ಅಲ್ಲಿಂದ ಬಂದಿರೋ ಪಾಪ ಹಾಲು ಕುಡಿಸ್ಲಿಲ್ಲ ಅವ್ನಿಗೀಗ. ಫಸ್ಟು ನನ್ನ ಹೊಟ್ಟೆ ನೋಡ್ತಾವನಿ, ಅವನ ಹೊಟ್ಟೆ ನೋಡ್ತಾ ಇಲ್ಲ. ಅದಕ್ಕೆ ಇಲ್ಲಿ ಟಿಫನ್ ಮಾಡೋಣ ಅಂತ ಬಂದರೆ ಎಷ್ಟು ರಶ್ಶು. ಮತ್ತು ಇನ್ನೂ ಇಡ್ಲಿ ಕೂಡ ಬೆಂದಿರಲಿಲ್ಲ. ಯಾಕಂತಂದರೆ ಖಾಲಿ ಆಗೋಗಿತ್ತು. ಅವಾಗ ತಾನೇ ಹಾಕಿದ್ರು. ಇಲ್ಲಾಂದರೂ 3/4 ಗಂಟೆ ವೆಯ್ಟ್ ಮಾಡಿದ್ದೀವಿ ಅಲ್ಲಿ. ಯಾಕಂತಂದರೆ ಇದು ಊರಲ್ಲಿ ಇದೊಂದೇ ಹೋಟ್ಲು ಅನಿಸುತ್ತೆ ಇರೋದು. ನನಗೆ ಗೊತ್ತಿಲ್ಲ, ಇದು ಅಪ್ಪ ಊರಲ್ಲಿ ಇದೊಂದೇ ಹೋಟ್ಲು ಅನಿಸುತ್ತೆ ಇರೋದು. ಬಟ್ ಇಡ್ಲಿ ಮಾತ್ರ ಸಕ್ಕತ್ತಾಗಿರುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ಇಲ್ಲೇ ತಿನ್ನೋಣ ಅಂತ ಹೇಳಿ ತಿನ್ಕೊಂಡು ಹೋದ್ವಿ.
ಇನ್ನೊಂದ್ಸರಿ ಕಿರ್ಚಿ ಅಮ್ಮ ಅಂತ. ಯೂಟ್ಯೂಬಲ್ಲಿ ಹಾಕ್ಲಾ ಸತಿ ಗುಂಡೆ ಗಿಂಡೆ ಹೊಡ್ಕೊಂಡಿದ್ರಿ ಏನು ಸತಿ ಯೂಟ್ಯೂಬಲ್ಲಿ ಹಾಕ್ಲಾ ನಿಮ್ದು ವಿಡಿಯೋ? ಅದೇ ನಮ್ಮಕ್ಕ ಗಾಯ್ಸ್ ಸತಿ ಈ ಏನಪ್ಪ ನಮ್ಮ ದೊಡ್ಡಣ್ಣ ಸ್ನಾನ ಇಲ್ಲಿ ಬಂದು ವಾಸ್ಕಲ್ನ ನಿಲ್ಸೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಮಗಂತೂ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ನಮ್ಮ ಮನೆ, ನಮ್ಮ ಅಪ್ಪ ಅಮ್ಮನ ಮನೆಗೆ ವಾಸ್ಕಲ್ ನಿಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಖತ್ತು ಖುಷಿ ಆಗ್ತಿತ್ತು. ಏನಂತಂದರೆ ನನ್ನ ತಮ್ಮ ಕೂಡ ವ್ಲಾಗರು, ಅವನು ಕೂಡ ವ್ಲಾಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ, ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಾನೆ. ಅವನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ನಿಮ್ಮ ಅಪ್ಪು ಅಂತೇಳಿ. ಅವನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವನಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಈಗ ಇಲ್ಲಿ ನಮ್ಮ ದೊಡ್ಡಪ್ಪವ್ರದ್ದು ಸ್ವಲ್ಪ ಜಾಗ ಇತ್ತು, ಅವ್ರದ್ದು ಕೂಡ ಮೇಲ್ಗಡೆ ಮೋಲ್ಡ್ ಹಾಕ್ಸ್ಬಿಟ್ಟು ಅವರು ಕೂಡ ಈ ಕಡೆ ಡೂಪ್ಲೆಕ್ಸ್ ಥರನೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಂದು ಅಕ್ಕ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ಅವಳು ಹಿರಿ ಮಗಳಲ್ವ, ಹಾಗಾಗಿ ಅವಳೇ ಎಲ್ಲ ರೆಡಿ ಮಾಡ್ತಾಯಿದ್ದಾಳೆ. ಅವಳ ಕೈಲೇ ಪೂಜೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಮಾಮೂಲಿ ನಮ್ಮ ದೊಡ್ಡಪ್ಪನೂ ಫಸ್ಟ್ ಪೂಜೆ ಮಾಡಿದ್ರು, ಮತ್ತು ಆಚಾರ್ಯ ಇರ್ತಾರಲ್ಲ ಅವರು ಪೂಜೆ ಮಾಡಿದ್ರು. ಆಮೇಲೆ ನಾವೆಲ್ಲ ಪೂಜೆ ಮಾಡಿದ್ದು. ಅವ್ರು ಪೂಜೆ ಮಾಡೋದು ನಾವಲ್ಲ. ಪಾಪು ನೋಡಿ ಬಿಡ್ತಾರ ಇಲ್ಲ, ಹಿಡ್ಕೊಳಕ್ಕಾಗಲ್ಲ. ಆಮೇಲೆ ಎಲ್ಲ ಆದ್ಮೇಲೆ ಓಕೆ ನೀರು ಇಸ್ಕೊಂಡ್ರ ದೊಡ್ಡ ಅಜ್ಜಿ ಕೈಲಿ ಒಂಚೂರು ನೀರು ಇಲ್ಲಿ ನೋಡಿ ಇನ್ಕಮ್ ಇಲ್ಲಿ ಪೂಜೆ ಪೂಜೆ ಐಟಮ್ನಲ್ಲೂ ಇಡುವ ಸ್ವಲ್ಪ. ಇಲ್ಲಿ ಈ ಕಡೆ ಇಡು ಬಲ್ಲಿ, ಇಲ್ಲಿ ಚಾಪೆ ಹಾಸ್ಬಿಟ್ಟು ಇಲ್ಲಿ ಇಟ್ಕೊಡು, ಪೂಜೆ ಮಾಡ್ಕೊತ. ಕುಕ್ಕ ವಹಿಸತ್ತೆ ಕುಡಿಬೇಕಂಗೆ ಒಂಚೂರು. ನೀರು ಇಸ್ಕೊಂಬಂದಮ್ಮ, ನೀರು ಇಸ್ಕೊಂಬರೋಗು. ಗಾರ ಕಟ್ಬಿಟ್ಟು ಹೋಗ. ಶೇರ್ ಮಾಡಿ ಹೇಳಪ್ಪ, ನೀನ್ ಹೇಳ್ಬಿಡಪ್ಪ, ನಿನ್ ಬಾಯಲ್ಲಿ ಹೇಳ್ಬಿಡಪ್ಪ. ಶೇರ್ ಮಾಡಿ ಹೇಳು ಹೇಳು. ನೀವು ಕೆಳಗಡೆ ಫಸ್ಟ್ ಮೇಲ್ಗಡೆ ಇಕ್ಬಾರ್ದು. ಮಮ್ಮಿ ನಿಮ್ಮ ಅನಿಸಿಕೆ? ಕೆಳಗಡೆಯಿಂದ ಅರಿಶಿನ ಕುಂಕುಮ ಇಟ್ಕೊಂಡು ಹೋಗ್ಬೇಕು ಅಷ್ಟೇನಾ? ಸೂಪರ್, ನನ್ಗೆ ಇಷ್ಟ ಆಯ್ತು. ಎಲ್ಲಿ ಕೈ ಎತ್ತಿದೆ ಎಲ್ಲಿ ಅದೇ ಒಂದ್ ಕಡೆ ಮೇಲಿಂದ ಬರ್ತಾನೆ. ನೀನು ಗುಡ್ ಬಾಯ್. ನನ್ಗಂಡೇನೋ ಯಾರು ಬೇಡ ಅದಕ್ಕೆ. ಸುರ್ದ್ಬಿಟ್ಟಿವಿ ಅಂತ ಬೇಕಾದಷ್ಟು ಇಷ್ಟೇ ಸಾಕು, ಅದೇನು ಇದೇ ಉದ್ದಕ್ ಮಾಡಕ್ಕ ಸ್ವಲ್ಪ ಉದ್ದಕ್ ಮಾಡಿ.
ಸ್ತೇಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನಮ್ಮಪ್ಪ ಅಂತೂ ನಮಸ್ತುತೆ ಎಕ್ಸ್ಟ್ರಾರ್ಡಿನರಿ ಕೊಂಬತ್ತಾಗಿ ಮನೆ ಹೆಚ್ಚಿಸ್ಲಿ ಕಣಪ್ಪ ಅಂತ ಪೂಜೆ ಮಾಡೋ ಮನಸ್ಸಲ್ಲಿ ಯಾಕೆ ಹೊಡಿತಿದ್ದೀನಿ ನಿಮಗೆ? ಏಯ್ ಬಂಗಾರಿ ಬೈ ಇದು ತಿನ್ಸಿ ಬಟ್ಲಿಗೆ ಹಾಕೊಂಡು ಸರಿ ಆಯ್ತು. ಅಲ್ಲಿ ತಿಂದೋಳಲ್ಲ. ಇದಕ್ಕೆ ಅರ್ಶಿನ ಕುಂಕುಮನ ವಿಘ್ನೇಶ್ವರಂಗೆ ಆಮೇಲೆ ಇಲ್ವಾ ಬಂಗಾರಿ? ನಮ್ಮ ಅಕ್ಕ ಎಲ್ಲ ಏನು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಇವಾಗ ಮುಂದೆ ಏನಂದ್ರೆ ಹೊಸ್ಕುಲ್ ತೊಳಿತಿದ್ದಾರೆ ಗಾಯ್ಸ್. ಹೊಸ್ತಿಲು ತೊಳಿತಿದ್ದಾರೆ, ಹೊಸ್ಕುಲ್ ಅಂತಿದ್ದೀನಿ. ಮೂರಿಕ್ಬಾರ್ದು ಕಾವ್ಯ, ಈ ಕಡೆ ಉದಿಕು 5 ತಿಂಗಳು. ಇಲ್ಲ 3 ಇಕ್ಕೋದಕ್ಕೆ ಅದು ಎಲೆ ಮೇಲೆ ₹1 ಕಾಯಿನ್ ಮಾಡಬೇಕಂತೆ. ನಾನು ಮಾಡ್ತೀನಿ ಗಣೇಶನ್ಗೆ ₹1 ಕಾಯಿನ್ ಮಾಡಬೇಕಂತೆ. ಅದನ್ನ ಅವಳ ಕೈಲಿ ಮಡಗ್ಸವ. ಅದನ್ನ ಮನೆದವ್ರು ಅಂತ ಎತ್ಕೊಂಡು ಜೋಪಾನ ಮಾಡಿಕೊಂಡಿದ್ದೆ. ಹೌದಾ? ಹೂವು ಮಾಡಿದ್ರು. ಇವಾಗ ರವ ಬಂದಲ್ಲ ಅದಕ್ಕೆ ನಾಗ್ತಾನೆ. ಎಲೆ ಮೇಲೆ ಮಡಗು ಬಂಗಾರಿ, ಎಲೆ ಮೇಲೆ. ವೆರಿ ಗುಡ್. ಚಿನ್ನಮ್ಮ ಅಲ್ಲಿ ಹೂವು ಮಡಗ್ಬಿಟ್ಟು ಆಮೇಲೆ ನೀನು ಅದನ್ನ ಮುಗಿದ್ ನೋಡಲಿ. ಯಾರು ಮಡಗ್ಲಿಲ್ವಲ್ಲ ಅದಕ್ಕೆ ಮಡಗ್ತಾ ಇರೋದಲ್ಲಿ. ಕೆಳಗೆ ಏನ್ ಮಡಗು ಟ್ರೈನಿಂಗ್. ಈ ಕಡೆ ಬೈ, ಈ ಕಡೆ ತಟ್ಟೆ ಇರ್ತೈತೆ. ಅಲ್ಲೇ ಮಾಡ್ಬಿಡ್ರಿ, ಅಲ್ಲೇ. ಇದು ಅಭಿದು ಮೊಬೈಲ್ ಅಲ್ಲ ಚಾಪೆ ಮೇಲೆ ಇಡ್ಬೇಡ, ಇಲ್ಲಿಡು. ಈ ಕಡೆ ಇಡು. ಚಾಪೆ ಮೇಲೆ ಇಡ್ಬೇಡ್ರಿ, ಇಲ್ಲೇ ಇಡ್ರಿ. ಈ ಕಡೆಗೆ ಹಿಂದೆ ಇಡೋಣ. ಹಿಂದೆ ಎತ್ಕೊ ಇಲ್ಲಿ. ಮುಟ್ಟಿ ಮಾತಾಡ್ತಾರೆ. ಹೂವು ಇಟ್ಕೊ, ಹೂವು ಇಟ್ಕೊ. ದಿನ ಬೆಳಗ್ಗೆ ವಾಕಿಂಗ್ ಹೋದ್ರು ನಿಮ್ಗೆ ದಿನ ನೋಡೋದು ನನ್ನ ಕೈ ಬೇಕಂತೆ, ಇದು ಕೊಡ್ತಿಲ್ಲ. ದುಡ್ಡು ಹಾಕ್ಬಿಡ್ಬೇಕು ತಾನೇ ಒಂದ. ನಿಧಾನ ಏನೋ ದುಡ್ಡು ನಂಬ್ಕೊಂಡ್ರೆ ಬಂತನಗೆ ರಪ್ಪು ಕಡಲೆಪುರಿ ಕರೆಕ್ಟಾಗಿ ಅದ ಒಂಚೂರು ಗ್ಯಾಪ್ ಹೂವು ತಡ್ಕತ್ತ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನನ್ನ ತಮ್ಮನ ಚಾನಲ್ ಕೂಡ, ನಿಮ್ಮ ಅಪ್ಪು ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ಬಂದು ಪಾರ್ಟ್ 2 ವಿಡಿಯೋ ಕೂಡ ಬರುತ್ತೆ, ಅದನ್ನು ಕೂಡ ವಾಚ್ ಮಾಡಿ. ಬಾಯ್ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ.